ಗೈಸ್ ನೀವು ಏನೇ ಹೇಳ್ರಿ, ನಾ ಹೇಳಿದ್ನಲ್ಲ ನಿಮಗೆ ಡೆಸ್ಟಿನೇಷನ್ಗಿಂತ ಹೋಗುವಂಥ ರೋಡ್ಗಳು ಭಾರಿ ಇರ್ತಾವೆ, ಹೌದಲ್ಲ? ಈಗ ನೋಡಿರಿ ಎಷ್ಟು ನೇಚರ, ಎಷ್ಟು ಭಾರಿ ಅನ್ಸತ್ತೆ ನನಗೆ. ನೆಕ್ಸ್ಟ್ ಲೆವೆಲ್ ಫೀಲ್ ಭಾರಿ ಇರುತ್ತೆ ಇದ್ರ ಮ್ಯಾಗ, ಹೌದಲ್ಲ? ಒಬ್ಬೊಬ್ಬೊಬ್ಬ ನಮ್ಮ ಕಡೆ ದ್ರಾಕ್ಷಿ ಬೆಳೆದಂಗೆ ಇಲ್ಲಿ ದ್ರಾಕ್ಷಿ ಬೆಳೆಯೋದಾರ ನೋಡ್ರಿ ಚಿಕ್ಕಬಳ್ಳಾಪುರದಾಗ. ಹೆಂಗೆ ಬರುತ್ತೋ ಏನು ಬರುತ್ತೋ ಗೊತ್ತಿಲ್ಲ, ದ್ರಾಕ್ಷಿ ಅಂತೂ ಬೆಳೆಯತ್ತಾರ. ನೋಡೋಣ ನೆಕ್ಸ್ಟು ಹೆಂಗೆ ಏನು ಎತ್ತ ಅಂತೇಳಿ. ಇಲ್ಲಿಂದ ದಿನ 14 ಕಿಲೋಮೀಟ್ರ್ ಐತಿ, ಮಿನಿಮಮ್ ಇಲ್ಲ ಅಂದ್ರೆ ನನಗೆ ಅರ್ಧ ತಾಸು ಟೈಮ್ ಬೇಕು. ನೋಡಿರಿ ಇಶಾ ಟೆಂಪಲ್ಗೆ ಬಸ್ಸು ಹೊಂಟವು ಗೈಸ್. ಈ ಥರ ವ್ಯೂ ಪಾಯಿಂಟ್ದಾಗ ಬೈಕ್ ಓಡಿಸೋದೈತೆ, ಅದು ನೆಕ್ಸ್ಟ್ ಲೆವೆಲ್. ಸೈಡಿಗೆ ಹೂವಿನ ಗಿಡಗಳು ಹಚ್ಚಾರ, ಹೊಲ ಮನೆ ಇದ್ರೆ ಇಂಥದ್ದು ಇರ್ಬೇಕು ನೋಡಿರಿ. ಹೆಂಗಂತೀರಿ, ಭಾರಿ ಇಲ್ಲಿ ಭಾರಿ ಇರುತ್ತೆ ರೀ. ಇಂಥ ನೇಚರ್ದಾಗ ಬದುಕೋದು ಭಾರಿ ನೆಕ್ಸ್ಟ್ ಲೆವೆಲ್ ಅದು. ಹಂಗೆ ಓದ್ತಿರ್ತಾರೆ ನೋಡಿರಿ ಇಶಾ ಟೆಂಪಲ್ಗೆ ನಮ್ಮ ಹುಡುಗರು. ಹಂಗೆ ಬೈಕ್ ಸ್ಕೂಟಿ ಸಿಕ್ಕಿದ್ದು ತೊಗೊಂಡು ಹೋಗ್ತಾ ಇರೋದು, ಚಸ್ತಾ ಇರೋದು, ಮಾಡ್ತಾ ಇರೋದು, ನೋಡ್ತಾ ಇರೋದು. ಗೈಸ್ ಇಷ್ಟು ದೊಡ್ಡ ಗಿಡ ಐತಲ್ಲ ಇದು, ಇದನ್ನ ಮೇಳೆ ಹೆಂಗಿರುತ್ತಂತೆ ನೀವು ನೆಕ್ಸ್ಟ್ ಲೆವೆಲ್ ಇರುತ್ತೆ. ಇಲ್ಲೇ ಒಂದು 10 ನಿಮಿಷ ಮಲ್ಕೊಂಡು ಹೋಗಿಬಿಡೋಕೆ ಅನಿಸುತ್ತೆ ನನಗೆ. ಏನು ತಂಪೈತೆ ರೀ, ನೆಕ್ಸ್ಟ್ ಲೆವೆಲ್ ತಂಪೈತಲ್ಲ. ಕಡಿಬೇಡ್ರಪ್ಪ ಆ ಗಿಡಗಳನ್ನು. ಇದು ನಂದಿ ಹಿಲ್ಸ್ಗೆ ಇಲ್ಲಿಂದ ಲೆಫ್ಟ್ ತೊಗೊಬಿಟ್ಟಿದೆ. ಅಲ್ಲಲ್ಲಲ್ಲ ಈಗ ಕರೆಕ್ಟಾಗಿ ಶಿವನಂದಿ ರೆಸ್ಟೋರೆಂಟ್ ಎಲ್ಲ ನಂದಿ ಹೆಸರಲ್ಲೇ ಇರ್ತಾವೆ ಇಲ್ಲೆಲ್ಲ ಹೋಟೆಲು. ಗೈಸ್ ಫೈನಲ್ ಆಗಿ ನಂದಿ ಹಿಲ್ಸ್ಗೆ ಎಂಟ್ರಿ ಆಗೇ ಬಿಟ್ಟಿವಿ. ಸೊ ಇದ ನೋಡ್ರಿ ಫೈನಲ್ ಆಗಿ ನಂದಿ ಹಿಲ್ಸ್ ಮೇಲ್ಗಡೆ ಹೊಂಟೈತಿ. ಈಗ ಡು ನಾಟ್ ಫೀಡ್ ದ ಎನಿಮಲ್ಸನ್ನು ಫೀಡ್ ಮಾಡಬೇಡ್ರಿ ಅಂತ ಹೇಳ್ತಾರೆ. ಯಾಕಂದ್ರೆ ಫೀಡ್ ಮಾಡೋ ಟೈಮ್ನಾಗ ಮಾಡ್ತಾವೆ, ಫೀಡ್ ಮಾಡ್ತಾರೆ ಅಂತೇಳಿ ರೋಡಿಗೆ ಬರ್ತಾವೆ. ಸೊ ರೋಡಿಗೆ ಬಂದರೆ ಏನಾಗುತ್ತೆ ಅಂದರೆ ಗಾಡಿಗಳು ಅಡ್ಡಾಡ್ತಿರ್ತಾವಲ್ಲ, ಸೊ ಅವಾಗ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ಯಾಕೆ ಕ್ಲೋಸ್ ಮಾಡ್ಯಾರ ಗೊತ್ತಿಲ್ಲ, ಏನೋ ಕನ್ಸ್ಟ್ರಕ್ಷನ್ ಮಾಡೋದ್ರೆ ಅನ್ಸುತ್ತೆ, ಅದಕ್ಕೆ ಕ್ಲೋಸ್ ಮಾಡ್ಯಾರ ಮೇ ಬಿ. ಕ್ಲೋಸ್ ಮಾಡಿದ್ದಿಲ್ಲ ಅಂದ್ರೆ ವ್ಯೂ ಪಾಯಿಂಟ್ ಕಾಣಿಸ್ತಿತ್ತು. ಸೊ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಈ ಸೈಡ್ ಕಾಣಿಸೋದೈತಿ, ಬಟ್ ಭಾಳ ಎತ್ತರಕ್ಕೈತಲ್ಲ ಗುಡ್ಡ, ಅಷ್ಟೊಂದು ನಿಮಗೇನು ಕಾಣಿಸಂಗಿಲ್ಲ, ಇಲ್ಲಿ ಕಾಣಿಸುತ್ತೆ. ಸೊ ಈ ಥರ ಈ ವರ್ಷ ಹಿಂಗೆ, ಈ ಸಾರಿ ಬಂದಾಗ ಹಿಂಗೆ ಯಾಕಾಯ್ತು ಗೊತ್ತಿಲ್ಲ. ಓಕೆ ಇಲ್ಲಿ ಕಾಣಿಸೋದು ನೋಡ್ರಿ ಎಲ್ಲ ವ್ಯೂ ಪಾಯಿಂಟ್. ನಂದು ಇಲ್ಲಿ ಸಿಗ್ಮೆ ಅಂತ ಕಡೆ ಹೋಗ್ಬೇಕಾದ್ರೆ ಈ ಥರ ನಿಮಗೆಲ್ಲ ಕಾಣಿಸುತ್ತೆ. ವಾವ್ ಇದು ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ ನನಗೆ, ಭಾರಿ ಮಸ್ತ್ ಎಕ್ಸ್ಪೀರಿಯೆನ್ಸ್ ಇದು. ಎಷ್ಟೇ ಕೋಟಿ ಕೊಟ್ಟರು, ಎಷ್ಟೇ ಅಮೌಂಟ್ ಕೊಟ್ಟರು ಸಿಗಂಗಿಲ್ಲ. ನೀವು ಇದನ್ನು ಆ್ಯಕ್ಚುಲಿ ಎಂಜಾಯ್ ಮಾಡಬೇಕು. ನಿಮ್ದು ಏಜ್ದಾಗ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಅರ್ನಿಂಗ್ ಮಾಡೋದ್ರ ಜೊತೆಗೆ ಟ್ರಾವೆಲ್ನೂ ಅಷ್ಟೇ ಇಂಪಾರ್ಟೆಂಟ್ ಐತೆ ನಮ್ಮ ಹೆಲ್ತಿಗೆ. ಹೌದು ನಿಜ, ನಮ್ಮ ಮೈಂಡ್ ಸ್ವಲ್ಪ ಸ್ಟ್ರೆಸ್ ಫ್ರೀ ಆಗಬೇಕಂದ್ರೆ ಸ್ವಲ್ಪ ಟ್ರಾವೆಲ್ ಮಾಡ್ಬೇಕು ರೀ. ಬರೇ ಅದೇ ಕೆಲಸ, ಅದೇ ಮನೆ, ಅದೇ ಕೆಲಸ, ಅದೇ ಊರು ಅಂದರೆ ಭಾಳ ಬೇಜಾರಾಗುತ್ತೆ. ಅದು ಮೆಂಟಲಿ ಒಬ್ಬ ಮನುಷ್ಯ ಮೆಂಟಲಿ ಎಷ್ಟು ಕೂಗ್ತಾನಂದ್ರೆ ಭಾಳ ಕೂಗ್ತಾನೆ. ಸೊ ಈ ಥರ ತಿರುಗಾಡ್ಕೊತ ಇರಬೇಕು, ಎಂಜಾಯ್ಮೆಂಟ್ ಮಾಡ್ಕೊತ ಇರಬೇಕು. ಆ್ಯಕ್ಚುಲಿ ನೋಡಿರಿ ಎಷ್ಟು ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಐತಿ. ಆ್ಯಕ್ಚುಲಿ ಒಬ್ಬನೇ ಬಂದೀನಿ, ಒಬ್ಬನೇ ಬಂದರೂ ಭಾಳ ಖುಷಿ ಅನ್ಸೋದು. ಮಂಕಿ ಬರದೇ ಇದ್ರೆ ಸಾಕು, ಬಂದು ನಾನು ಬೈಕ್ ಮೇಲೆ ಹಚ್ಬಿಡ್ತಂದ್ರೆ ಏನು ಮಾಡಲಿ, ಹೌದಿಲ್ರಿ? ಮುಂದೆ ಯಾರು ಇಲ್ಲ, ಮುಂದೆ ಯಾರು ಇಲ್ಲ, ನಾನೇ ಒಬ್ಬನೇ ಹೊಂಟಿ ನೋಡಿರಿ. ಖಾಲಿ ಇದೆ ರೋಡು. ಎಷ್ಟೊತ್ತನ ಆಯಿತು, ಒಂದು 2-3 ಬೈಕ್ ಹೋದು ಅಷ್ಟೇ ಅನಿಸುತ್ತೆ. ಮಧ್ಯಾಹ್ನ ಮೇಲೆ ಯಾರು ಬರೋದು ಗೈಸ್? ಮಾರ್ನಿಂಗ್ ಭಾಳ ಜನ ಬಂದಿರ್ತಾರೆ. ಮಂಗ್ಯಾಗಳು ಭಾಳ ಇರ್ತವೆ, ಮಂಕಿ ಭಾಳ ಇರ್ತದೆ. 30 ಸ್ಪೀಡ್ನಾಗ ಹೋಗ್ಬೇಕಂತ. ಆ್ಯಕ್ಚುಲಿ ಇನ್ನು 31 32ದಾಗ ಹೊಂಟೀನಿ. ಆ್ಯಕ್ಚುಲಿ ಇಷ್ಟ ಸ್ಪೀಡ್ ಹೋಗ್ಬೇಕಾಯ್ತು. ಈ ವ್ಯೂ ಪಾಯಿಂಟ್ ನೋಡ್ದಂಗೆ ಆಗುತ್ತೆ. ಇನ್ನೊಂದು ಆ್ಯಕ್ಸಿಡೆಂಟ್ ಅದು ಆಗೋದು ಭಾಳ ತಪ್ಪದು. ಸೊ ಇಲ್ಲಿ ಕಲ್ಲುಗಳದು ಬೀಳ್ಬೋದು ಅಂತ ಬೋರ್ಡ್ ಹಾಕಿದ್ರಲ್ಲಿ. ಹಂಗೈತೆ ನೋಡ್ರಿ ಘಾಟ್ ಸೆಕ್ಷನ್. ಚಿಕ್ಕಬಳ್ಳಾಪುರದಾಗ ಬರ್ತದೆ ನೋಡ್ರಿ ಇದು ನಂದಿ ಹಿಲ್ಸ. ಇದು ರೋಡ್ ನೋಡ್ರಿ ಹೆಂಗೆ ಅನಿಸುತ್ತೆ ನಿಮಗೆ. ಎಷ್ಟು
ಎಷ್ಟು ಭಾರಿ ಫೀಲ್ ಕೊಡುತ್ತಲ್ಲ. ಹಿಂಗೆ ಅವ್ರ ಲೇಡಿ ಸ್ಕೂಟಿ ಓಡಿಸ್ತಿದ್ದಾರೆ. ಓಕೆ, ಪ್ರತಿಯೊಂದೂ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ವಿಡಿಯೋ ಕೊನೆ ತನಕ ನೋಡ್ರಿ, ಭಾರಿ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅದು ನಿಮಗೆ. ಈ ಕಡೆ ರೈಟಿಗೆ ತೊಗೊಂಡು ಸ್ವಲ್ಪ ಮತ್ತೆ ಲೆಫ್ಟಿಗೆ ತೊಗೋಬೇಕೀಗ. ಆ್ಯಕ್ಚುಲಿ ಗಾಯ್ಸ್ ಮಳೆ ಇರಬೇಕು, ಮಳೆ ಬಂದಾಗ ಬರ್ಬೇಕು. ಇಲ್ಲಿ ಭಾರಿ ಇರುತ್ತೆ ಎಲ್ಲ ಗ್ರೀನರಿ ಆಗುತ್ತಲ್ಲ. ಸೊ ಈಗ ಮಧ್ಯಾಹ್ನ ಬಂದ್ಬಿಟ್ಟಿದ್ದೀನಿ ನಾನು. ಬಿಸಿಲು ಹಂಗೆ ಹೊಡೆಯೋದು. ಇದು ಪ್ಯಾಂಟ್ ನೋಡ್ರಿ ಹೆಂಗೆ ನೆಕ್ಸ್ಟ್ ಲೆವೆಲ್. ಆದರೂ ಬಿಸಿಲೋದು ಹಿಂಗೇನು ಹತ್ತಾತಿಲ್ಲ, ಭಾರಿ ಕೂಲ್ ಅನ್ಸುತ್ತೆ. ಬರ್ಬೇಕು ಗೈಸ್ ಈ ಥರ. ಓಹೋ ಗೈಸ್, ಹಂಗೆ ನೋಡಿದ್ರೆ ಬೈಕ್ ಇತ್ತು ನೀವು ಭಾಳ ಖರ್ಚು ಆಗಂಗಿಲ್ಲ. ಆ್ಯಕ್ಚುಲಿ ನನಗೀಗ ಇವತ್ತು ಭಾಳ ಅಂದ್ರೆ 200-300 ರೂಪಾಯಿ ಖರ್ಚಾಗುತ್ತೆ ಅಷ್ಟೇ. ಊಟಕ್ಕೆ ಒಂದು 100 ರೂಪಾಯಿ ಹೋಗ್ಬೇಕು ಅಷ್ಟೇ. 300-400 ರೂಪಾಯಿ ಹೋದ್ರೆ ಹೋಗಲಿ, ಮನುಷ್ಯ ಎಷ್ಟು ಎಂಜಾಯ್ಮೆಂಟ್ ಮಾಡ್ಬೋದು ರೀ. ನೋಡ್ರಿ ಇಲ್ಲಿ ಹೆಂಗೆ ಕೆಳಗೆ ಘಾಟ್ ಸೆಕ್ಷನ್ ಎಷ್ಟು ಗುಮ್ಮದವ್ರಿ. ಈ ಕಡೆ ನನಗೆ ಕಣ್ಣಿ ಚಕ್ರ ಬಂದಂಗೆ ಅನ್ಸುತ್ತೆ. ಆಮೇಲೆ ಈಗ ದೊಡ್ಡ ದೊಡ್ಡ ಕಲ್ಲುಗಳು. ನೆಕ್ಸ್ಟ್ ಲೆವೆಲ್ ನೋಡ್ರಿ. ಹುಡುಗಿ ಹೆಂಗೆ ಬರ್ತಾರೆ, ತಿರುಗಾಡ್ತಾರೆ, ಎಂಜಾಯ್ಮೆಂಟ್ ಮಾಡ್ತಿರ್ತಾರೆ. ಇದಕ್ಕಿಂತ ದೊಡ್ಡದು ಏನೈತ್ರಿ? ಹೌದೈತೆ, ಎಂಜಾಯ್ಮೆಂಟ್ ಮಾಡ್ಕೊತಾನೆ ಇರ್ಬೇಕು, ತಿರುಗಾಡ್ಕೊತಾನೆ ಇರಬೇಕು. ಭಾರಿ ಇರುತ್ತೆ. ಸೊ ಪ್ರೊಟೆಕ್ಟೆಡ್ ಟ್ರೀಸ್ ಟು ಬರ್ತಾರಪ್ಪ ನೋಡ್ರಿ. ದೊಡ್ಡ ಬಂದ್ಬಿಟ್ಟಾರೆ. ಈಗ ದೊಡ್ಡ ಹೆಂಗಿತ್ತು ಗೊತ್ತೇನ್ರಿ? ಕರೆಕ್ಟಾಗಿ ಚೆನ್ನಾಗಿ ಜಾಬ್ ಮಾಡಬೇಕು, ಅರ್ನಿಂಗ್ ಮಾಡಬೇಕು. ಅದರಿಂದ ಇಂಥ ಏರಿಯಾಗಳನ್ನ ಸುತ್ತಬೇಕು. ಭಾರಿ ಇರುತ್ತೆ ಅದು. ಆ ಫೀಲೇ ನೆಕ್ಸ್ಟ್ ಲೆವೆಲಲ್ಲಿ. ಅರ್ನಿಂಗ್ ಮಾಡಲಿಲ್ಲ ಅಂದ್ರೆ ಟ್ರಾವೆಲಿಂಗು ಆಗಂಗಿಲ್ಲ. ಅರ್ನಿಂಗ್ ಮಾಡಿ ಟ್ರಾವೆಲಿಂಗ್ ಮಾಡೋದು. ಗೈಸ್ ಇನ್ನೊಂದು ಏಜ್ ಇದ್ದಾಗ ತಿರುಗಾಡ್ಬೇಕು ರೀ. ಸ್ವಲ್ಪ ಕಷ್ಟ ಆದ್ರೆ ಅಲ್ಲಿ ಬ್ಯಾಡ್ ಹ್ಯಾಬಿಟ್ಸ್ಗಳನ್ನ ಬಿಟ್ಟು ಇಂಥ ಒಂದು ಚಲೋ ಪ್ಲೇಸ್ಗಳನ್ನ ತಿರುಗಾಡಿದ್ರೆ ಎಷ್ಟು ಖುಷಿ ಸಿಗುತ್ತೆ ಹೇಳ್ರಿ. ಮ್ಯಾಗ ನೋಡ್ರಿ, ಅದು ಬರೀ ಕಲ್ಲಿಂದ ಗುಡ್ಡನೇ ಐತಿ. ಮೋಸ್ಟ್ಲಿ ಇದೆ ನಂದು ಹಿಲ್ಸ್ ಅನ್ಸುತ್ತೆ. ನಾವು ಸುತ್ತ ಇದಕ್ಕೆ ಹೋಗ್ತೀವಿ ಅನ್ಸುತ್ತೆ. ನಿಮ್ಮ ಕೂಡ ಮಾತಾಡೋದು ಎಷ್ಟೊತ್ತಾಯ್ತು ನಾನು 5 ನಿಮಿಷ ಮ್ಯಾಗ ಆಯಿತು. ಆದರೂ ಇನ್ನೂ ಮ್ಯಾಗ ಬರತ್ತಿಲ್ಲ ನನ್ನ ರೀಲ್ಸ. ನೋಡು ನಂಗೆ ಹೋದಂಗೆ ಹೆಂಗಿರುತ್ತೆ ನನ್ನ ರೀಲ್ಸ್ ಅಂತ. ನೀವು ಇಲ್ಲಿ ಬೆಟರ್ ಬೈಕ್ ತೊಗೊಂಬಂದ್ರೆ ಭಾರಿ ಬೆಟ್ರ್ ಇರುತ್ತೆ. ಕಾರ್ ತೊಗೊಂಬಂದ್ರೆ ಓಕೆ, ಬಟ್ ಬೈಕ್ ಅದಕ್ಕಿಂತ ಭಾರಿ ಬೆಟ್ರ್ ಇರ್ತದೆ. ಯಾಕಂದ್ರೆ ಆ ಫೀಲ್ ಐತಲ್ಲ ಗೈಸ್, ನೆಕ್ಸ್ಟ್ ಲೆವೆಲ್ ಇರ್ಬೇಕು. ನೋಡ್ರಿ ಕೆಳಗೆ ಗಿಡಗಳು ಹೆಂಗದಾವ. ಮತ್ತು ಹಂಗೆ ಕಪಲ್ಸ್ನೂ ಬಂದಿರ್ತಾರೆ ಅಥವಾ ಲವರ್ಸ್ನೂ ಬಂದಿರ್ತಾರೆ. ಅವ್ರು ಎಂಜಾಯ್ಮೆಂಟ್ ಭಾರಿ ಮಾಡ್ತಾರೆ. ಓಕೆ, ನೀವು ನನಗತ್ಲೆ ಸಿಂಗಲಾಗಿ ಬಂದ್ರೂ ಎಂಜಾಯ್ಮೆಂಟ್ ಮಾಡ್ಬೋದು. ನನ್ನ ಸ್ಫೂರ್ತಿಯಾಗಿ ತೊಗೊರಿ. ಇಲ್ಲಾಂದರೆ ಮತ್ತು ಸಿಂಗಲ್ ಅನ್ನೋದು ಅಂತೇಳಿ ಮರಿಗೆ ಎಂಜಾಯ್ಮೆಂಟೇ ಮಾಡೋಕ್ಕಾಗಲ್ಲ ನಿಮಗೆ. ನನ್ನ ಸ್ಫೂರ್ತಿಯಾಗಿ ಇಟ್ಕೋರಿ ಗಾಯ್ಸ್ ನೀವು. ಓಕೆ, ನೆಕ್ಸ್ಟ್ ಏನೋ ಬಸ್ ಐತಲ್ಲಪ್ಪ, ನಿಲ್ಲಿಸ್ಬಿಟ್ಟಾರಲ್ಲ ಬಸ್ಸು. ಕರ್ನಾಟಕ ಟೂರಿಸಮ್. ಅಲ್ಲಲ್ಲ ಹೋಟೆಲ್ ಮಯೂರ ಐತಿ. ಮ್ಯಾಗ ಬೇಕಾದ್ರೆ ನೀವು ನಂದೀಶ್ನಾಗ ಸ್ಟೇ ಮಾಡೋಕ್ಕೆ ಏನಾದರೂ ಬೇಕಂದ್ರೆ ನೀವು ಅಲ್ಲಿ ಇರಬಹುದು. ಇಲ್ಲಿ ಯೂಟರ್ನ್ ಐತಿ ಗೈಸ್. ಅಂದರೆ ಹಿಂಗೆ ಮೇಲೆ ಹೋಗಿ ಜಸ್ಟ್ ಯು ಶೇಪ್ದಾಗ ಹೊಳ್ಳಿ ಬರುತ್ತೆ. ಸೊ ಸೇಫಾಗಿ ಹೋಗ್ಬೇಕು ನೋಡ್ರಿ ಇಲ್ಲಿ. ಸೊ ಈಗ ಮತ್ತೆ ಹಿಂಗೆ ರೈಟಿಗೆ ತೊಗೋಬೇಕು ನಾನು. ಸೊ ಬಿ ಸೇಫ್ ಆ್ಯಂಡ್ ಸೇಫ್ ರೈಡ್ ಆ್ಯಂಡ್ ಬಿ ಸೇಫ್. ಓಕೆ, ಸೂಪರ್. ಆಟೋನೂ ತೊಗೊಂಬರ್ಬೋದು, ನೋ ಪ್ರಾಬ್ಲಮ್. ಬಟ್ ಸ್ಲೋ ಆಗಿ ಬರೋಕ್ಕೆ ಅಷ್ಟೆ. ಸೂಪರ್ ಗೈಸ್. ಇವು ಕಲ್ಲುಗಳು ಎಷ್ಟು ದೊಡ್ಡ ಅದಾವಲ್ಲ ಮ್ಯಾಗದವ್ರು ಹೆಂಗಂತ. ಜೈ ಆಂಜನೇಯ. ಇದು ಕಟ್ಟಿರ್ತಾರೆ ಕಲರ್ ಪೇಂಟ್ ಮಾಡೋದಿಲ್ಲಿ. ಇದು ನೋಡ್ರಿ ಹೆಂಗೆ ಕಾಣಿಸುತ್ತೆ ಇದು ಪೇಂಟ್. ವಾ, ನೆಕ್ಸ್ಟ್ ಲೆವೆಲ್ ಗೈಸ್. ಅಲ್ಲ
ಹಂಗೆ ಮ್ಯಾಗ ಹೋದಂಗೆ ಇನ್ನೂ ಹೋಗ್ಬೇಕನ್ಸುತ್ತೆ ಇನ್ನೂ ಎಷ್ಟು ದೂರ ಐತೆ ಅನ್ಸುತ್ತೆ. ಯಾರೋ ಮಂಜು ಅಂತ ನೋಡ್ರಿ, ಲವರ್ ಬಾಯ್ ಬರ್ದಾನ ಮಂಜು ಎಲ್ಲಿದೆಯಪ್ಪ ಮಂಜು ನಂಜುನಾಥ ನೋಡ್ರಿ ಹಂಗೆ ಪಾಯಿಂಟ್. ಈ ಕಡೆ ನೋಡೋಷ್ಟು ಈ ಕಡೆ 26th ಕರ್ವ್ ಗೈಸ್ ಇದು. ಇನ್ನೂ ಎಷ್ಟದ ಗೊತ್ತಿಲ್ಲ. ಕೆಳಗಿನ ನಂಬರ್ ಹಾಕೋದು ಹೋಗ್ಯಾರೋ ಮ್ಯಾಗಿನ ಮೈನಸ್ ಮಾಡ್ಕೊಂಡು ಬಂದಾರೋ ಗೊತ್ತಿಲ್ಲ. ನೆಕ್ಸ್ಟ್ ಕರ್ವ್ ನೋಡಿದ್ರೆ ಗೊತ್ತಿಲ್ಲ. ಈಗ ಮ್ಯಾಗ ಅಪ್ ಐತಿ, ಅಪ್ ಐತಿ. ಇದು ಎಷ್ಟನೇ ಕರ್ವ್ ನೋಡೋಣ. 27th ಕರ್ವ್. ಆ್ಯಕ್ಚುಲಿ ಇವರು ಮ್ಯಾಗಿಂದ ಹಾಕೋದು ಬರ್ಬೇಕು. ಮ್ಯಾಗಿಂದ ಮೀನ್ಸ್ ಹೋದಂಗೆ ಮೈನಸ್ ಆಗ್ಬೇಕ್ರಿ ಅವು ಕರ್ವ್. ಮಂಜು ಅಂತ ಇಲ್ಲಿ ಬರ್ತಾರೆ ನೋಡ್ರಿ, ಯಾರೋ ಅಮರ ಪ್ರೇಮಿ ಅನ್ಸುತ್ತೆ. ಓಕೆ ಬರೀಲಿ. ಇಲ್ಲಿ ಮೋಸ್ಟ್ಲಿ 5ನೇ ಗೇರ್ನ ಗಾಡಿ ಐತೆ ನಂದು. 4ನೇ ಗೇರ್ನಾಗ ಹೊಡಿಬೇಕು ಅನ್ಸುತ್ತೆ. 28ನೇ ಕರು ಬಂದು ನೋಡಿ. 28 ಕರು ಮಾಡ್ಕೊಂಡು ಬಂದಿರು ನಾವೀಗ. ಇನ್ನು ಮ್ಯಾಗ ಎಷ್ಟದಾವ ಗೊತ್ತಿಲ್ಲ. ಆಲ್ಮೋಸ್ಟ್ ಮ್ಯಾಗ ಬಂದಿರೋ ನಾವು. ಅಲ್ಲಲ್ಲ ಓಕೆ. ಇದು ಹೆಂಗೆ ಐತೆ ನೋಡ್ರಿ ಕರು. ಇದು 1 ಗೇರ್ನಾಗ ನೋಡಿರುತ್ತೆ. ಓಹೋ ಸೂಪರ್ ನೋಡ್ರಿ ಗೈಸ್ ಹಂಗೆ. ಮೇಲೆ ಗುಡ್ಡ, ಈ ಕಡೆ ಗುಡ್ಡ. ಅಲ್ಲಲ್ಲ ಇಲ್ಲಿ ಯೂಟರ್ನ್ ಐತಿ ಗೈಸ್. ಯು ಶೇಪ್ದಾಗ ಟರ್ನ್ ಇರುತ್ತೆ. ಇಲ್ಲಿ ಸೇಫಾಗಿ ತೊಗೋಬೇಕು. ಓಕೆ ನೋಡ್ರಿ, ಮತ್ತೆ ಇಲ್ಲಿ ಯೂಟರ್ನ್ ಐತಿ. ಗುಡ್ಡಾನ ಒಡೆದು ಸೀಳ್ಕೊಂಡು ಹೋಗಿಬಿಟ್ಟಿದೆ ರೋಡ. ಗಾಡಿ ಒದರುತ್ತೆ, ಯಾಕಂದರೆ 2-3 ಗೇರ್ ಮೇಲೆ ಹಾಕಿದ್ರೆ. ನೋಡ್ರಿ ಗೈಸ್ ಹಂಗೆ ಕಾಣಿಸುತ್ತೆ. ನೆಕ್ಸ್ಟ್ ಲೆವೆಲ್ ಗೈಸ್. ಮತ್ತೊಂದು ಯೂಟರ್ನ್ ಇದೆ. ಓಹೋ ಬಿಸಿಲಿದೆ ಮೇಗೆ. ಬಟ್ ಬಿಸಿಲು ಹತ್ತಿಲ್ಲ ನನಗೆ ಆ್ಯಕ್ಚುಲಿ. ಸ್ವಲ್ಪ ನೀರದು ಕುಡ್ಕೊಂಡು ಬನ್ನಿ. ಇಲ್ಲಿ ಯೂಟರ್ನ್ ಐತಿ. ಅಲ್ಲ ನೋಡ್ರಿ ಹೆಂಗೆ ಎಕ್ಸ್ಪೀರಿಯನ್ಸ್. ನೈಸ್ ರೋಡ್. ಇಲ್ಲಿ ಮಿರರ್ ಹಾಕ್ಯಾರ, ಭಾಳ ಡೇಂಜರಸ್ ಇದ್ದಂಗೆ ಐತಿ. ಸೊ ಯಾರು ಬರ್ತಾರೋ ಇಲ್ಲೋ ಗೊತ್ತಾಗಲಿ ಅಂತೇಳಿ ಯಾರೂ ಬರಾತಿಲ್ಲ. ಸೊ ಸೇಫಾಗಿ ನಾವು ಹೋದೀವಿ. ಅದಾದಮೇಲೆ ಒಬ್ರು ಬಂದರು, K03K4990. ಓಕೆ ಸೂಪರ್. ಹೆಂಗೆ ನೋಡ್ರಿ, ಮತ್ತೊಂದು ಯೂಟರ್ನ್ ಐತಿ. ಈಗ ಅಲ್ಲಿ ಮುಂದೆ ಮಿರರ್ ಹಾಕ್ಯಾರ, ಬಟ್ ಅದು ಮಿರರ್ ಯಾರೋ ಹೊಡೆದು ಬಿಟ್ಟಾರ. ಅಲ್ಲಿ ಮಿರರ್ ಇಲ್ಲೀಗ. ಮಿರರ್ ಇದು ಕವರ್ ಅಷ್ಟೇ ಐತಿ. 36ನೇ ಕರ್ವ್ ಇದು. ಇನ್ನು ಎಷ್ಟು ಕರ್ವ್ ಇರೋದಪ್ಪ. ಓಹೋ ಗೈಸ್ ಹಂಗೆ ಫುಲ್ ಮ್ಯಾಗ ಬರತ್ತೆ ನೋಡ್ರಿ. ಇದು
ರಾಜ ಎಲ್ಲಾದರೂ ತಂದು ಇಟ್ಟಿಯ ನನಗೆ. ಗುಡ್ಡದ ಮೇಲೆ ಏರೋಣ ಬನ್ನಿ, ಗುಡ್ಡ ಗುಡ್ಡ ಹತ್ತೋಣ ಬನ್ನಿ, ಇಳಿದು ಏರಿ ಜಿಗಿಯೋಣ ಬನ್ನಿ, ಅಲಿಯೋಣ ಬನ್ನಿ, ಕುಣಿಯೋಣ ಬನ್ನಿ, ಹೆಂಗೆ ಅಂತೀರ ನೀವು? ಯಾವುದು ಸದ್ಯಕ್ಕೆ ಗಾಡಿ ಬರತ್ತಿಲ್ಲ, ಸೊ ಹೋಗೋಣ, ಆರಾಮಾಗಿ ಹೋದ್ವಿ ಇಷ್ಟೇ ಗಾಯ್ಸ್. ನೋಡ್ರಿ ಮ್ಯಾಗಿನ ಹೆಂಗೆ ಕಾಣಿಸುತ್ತೆ ಕೆಳಗಿನ ವ್ಯೂ ಪಾಯಿಂಟ್. ಆಲ್ಮೋಸ್ಟ್ ಮ್ಯಾಗ ಬಂದು ಅನ್ಸುತ್ತೆ, ಆಲ್ಮೋಸ್ಟ್. ನಂದೇ ಹಿಲ್ಸು ಹೆಂಗೆ ಕಾಣಿಸುತ್ತೆ ನೋಡ್ರಿ. ವಾವ್ ವಾವ್, ಸ್ವರ್ಗ 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 ಸ್ವರ್ಗ. ಯಾವ ಗಾಡಿ ಬರತ್ತಿಲ್ಲ ಅಂತ ಅನ್ಕೊಂಡಿನಿ. ಗೈಸ್ ಇದು 40ನೇ ಕರು. ಫೈನಲ್ ಆಗಿ ನಂದಿ ಹಿಲ್ಸ್ಗೆ ತಂದೇ ಬಿಟ್ವಿ. ವಾಹನ ಎಲ್ಲಿ ನಿಲುಗಡೆ ಮಾಡಬೇಕು? ಇಲ್ಲೇ ಮೇಲೆ ಫೈನಲ್ ಆಗಿ ಬಂದೇ ಬಿಟ್ಟು ನೋಡ್ರಿ ನಂದಿ ಹಿಲ್ಸ್ಗೆ. ಮೋಸ್ಟ್ಲಿ ಬೈಕನ್ನು ಈ ಕಡೆ ನಿಲುಗಡೆ ಮಾಡಬೇಕು. ಎಲ್ಲಿ ನಿಲ್ತದೆ? ನೆಳ್ಳ ಇಲ್ಲಲ್ಲ ಮಾರಾಯ, ನೆಳ್ಳಿಲ್ಲ 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 ನೆಳ್ಳಿಲ್ಲ. ಫೈನಲ್ ಆಗಿ ಗೈಸ್ ಎಂಟ್ರಿ ಆಗೇ ಬಿಟ್ವಿ ನಂದಿ ಹಿಲ್ಸ್. ಗೈಸ್ ನಿಮಗೆ ಇಲ್ಲಿ ಬಸ್ಸುಗಳು ಸಿಗ್ತಾವೆ. ಸೊ ಕರ್ನಾಟಕ ಪ್ರವೇಶದ ನಿಂತವೆ, 2 ಬಸ್ ನಿಂತವೆ. ಬಾವಿ ಐತಿ, ನೀರು ಸ್ವಲ್ಪ ಇದೆ. ಆಮೆ ಐತಿ ನೋಡ್ರಿ, ಇಲ್ಲಿ ಕಾಣಿಸ್ತೇವೆ ಇಲ್ಲಿ. ಇಲ್ಲೇ ಐತೆ, ಕಾಣಿಸಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಗೈಸ್ ನೋಡ್ರಿ ಎಷ್ಟು ದೊಡ್ಡ ಭಾಳಷ್ಟು ಗಿಡ ಅದಾವ ಇಲ್ಲಿ. ಹೆಂಗೆ ಅನ್ಸುತ್ತೆ? ಬೆಸ್ಟ್ ಎಕ್ಸ್ಪೀರಿಯನ್ಸ್. ಅಲ್ಲಲ್ಲಲ್ಲ ಅಬ್ಬ, ಇದು ಯಾವ ಗಿಡ ಅಂತ ಗೊತ್ತಿಲ್ಲ. ಒಬ್ಬ ಮಸ್ತ್ ಐತಿ. ಅಂಕಲ್ ಅದು ಎಕ್ಸ್ಪೀರಿಯನ್ಸ್ ಮಾಡೋದಾರ. ಸೂಪರ್. ಈಗ ಗೈಸ್ ಇದು ಬೆಟ್ಟದ ಮ್ಯಾಗಿನ ಎಕ್ಸ್ಪೀರಿಯನ್ಸ್ ಐತಿಲ್ಲ, ನೆಕ್ಸ್ಟ್ ಲೆವೆಲ್ ಐತಿ. ಫುಲ್ ವಾತಾವರಣ ಫುಲ್ ಕೋಲ್ಡ್ ಐತಿ. ಒಂದೊಂದು ಎಕ್ಸ್ಪೀರಿಯೆನ್ಸು ನೆಕ್ಸ್ಟ್ ಲೆವೆಲ್. ಆ ಕಡೆಯಿಂದ ಬಂದರೆ ಅಂದರೆ ನೀವು ಭಾಳ ಬಿಸಿಲಿರುತ್ತೆ.
ಇಲ್ಲಿ ಬಂದ್ರಂದ್ರೆ ಏನೂ ಬಿಸಿಲಿಲ್ಲ, ಫುಲ್ ಕೋಲ್ಡ್ ಐತಿ. ಮೇಡಮ್, ಯು ಆರ್ ಸೋಲೋ ಟ್ರಾವೆಲ್? ವಾಟ್ ಈಸ್ ಹೌ ಯುವರ್ ಎಕ್ಸ್ಪೀರಿಯನ್ಸ್? Very nice. Are you comfortable? Yeah, you're doing a YouTube, is it? Yes, madam. Sure. Yeah, where are you from? I'm from Karnataka only. Karnataka, okay. In Uttar Karnataka. Right. Gol Gumat, you know? Pardon? Gol Gumat. Gol Gumat, Vijaypur district, Karnataka mein. Right. So, I'm from Sri Lanka. I don't Sri know Lanka. much about India. Okay. You are traveling to... I came for office work and I just thought I'll come and see Okay. the hills. How is experience, madam? It's good. But although it's a hot day because of the trip. Thank you, madam. Okay. Okay. ಓಕೆ, ಇಲ್ಲಿ ಭಾಳ ಒಳಗೆ ಇಲ್ಲಿ ಎಷ್ಟು ಫುಲ್ ಕೋಲ್ಡ್ ಐತೆ ಅಂದ್ರೆ ನಿಮಗೆ ಭಾಳ ಕೋಲ್ಡ್ ಐತೆ. ನೀವು ಏನಾದರೂ ಹೊರಗೆ ಹೋದ್ರಿ ಅಂದ್ರೆ ಭಾಳ ಹಾಟ್ ಏರಿಯಾ ಐತಿ. ಬಟ್ ಇಲ್ಲಿ ಅಂತೂ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಗೈಸ್. ಹಿಂಗೆ ಹತ್ಬೇಕು ಅನ್ಸುತ್ತೆ, ಮಸ್ತ್ ಅನ್ಸುತ್ತೆ. ಅವರು ಶ್ರೀಲಂಕಾದವ್ರಂತೆ, ಅವ್ರ ಬಗ್ಗೆ ಎಕ್ಸ್ಪೀರಿಯನ್ಸನ್ನು ಹೇಳ್ಕೊಂಡ್ರು. ಸೊ ಅವ್ರಿಗೆ ಭಾರಿ ಎಕ್ಸ್ಪೀರಿಯನ್ಸ್ ಐತಿ. ಇಲ್ಲಿ ನೋಡ್ತಿರ್ಬೋದು ನೀವು, ಅಷ್ಟು ಭಾರಿ ಕೋಲ್ಡ್ ಏರಿಯಾ ಐತಿ. ಸೊ ಎಕ್ಸ್ಪೀರಿಯನ್ಸ್ ನೆಕ್ಸ್ಟ್ ಲೆವೆಲ್. ನೀವೇನಾದರೂ ಮಾರ್ನಿಂಗ್ ಬಂದ್ರಿ ಅಂದ್ರೆ ಅವಾಗ ಇಲ್ಲಿ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಇಲ್ಲಾಂದ್ರೆ ಈ ಮಧ್ಯಾಹ್ನದಾಗ ಸ್ವಲ್ಪ ಜಾಸ್ತಿ ಬಿಸಿಲಿರುತ್ತೆ. ಓಕೆ, ಪ್ರತಿಯೊಂದು ಮೆಟಲ್ನು ನಿಮಗೆ ಭಾರಿ ಎಕ್ಸ್ಪೀರಿಯನ್ಸ್ ತಂದು ಕೊಡುತ್ತಿಲ್ಲ. ನೀವು ನೋಡ್ತಿರ್ಬೋದು ಅಷ್ಟು ಫುಲ್ ನೆಕ್ಸ್ಟ್ ಲೆವೆಲ್ ನೇಚರ್ ಐತಿ ಗೈಸ್. ನನಗೂ ಬೇಸಿಕಲಿ ಇದೆಲ್ಲ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ನೋಡೋಣ ಅಂತ ಹೆಂಗೆ ಅನ್ಸುತ್ತೆ. ಮೇಲೆ ನೋಡ್ರಿ ಇನ್ನೂ ಎಷ್ಟು ಎತ್ತರ ಐತಿ. ಮೆಟಲ್ಗಳನ್ನು ಹತ್ತಬೇಕು. ಓಕೆ, ಆದರೂ ಭಾರಿ ಇದ್ರ ಮ್ಯಾಗ ಏರಿ ಫೋಟೋ ತೊಗೊಂಡ್ರೆ ಭಾರಿ ಎಕ್ಸ್ಪೀರಿಯನ್ಸ್ ಇರುತ್ತೆ ಅನ್ಸುತ್ತೆ. ನೋಡೋಣ ಅಂತ ಮ್ಯಾಗ ಏರಿ ಹೆಂಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತೇಳಿ. ಸ್ವಲ್ಪ ಹೈಟಿಗೆ ಇರುತ್ತೆ ಅಷ್ಟೊಂದು ನಿಮಗೆ ಕ್ಲಿಯರಾಗಿ ಕಾಣಿಸಂಗಿಲ್ಲ. ಆ ಸೈಡ್ ಇನ್ನೊಂದು ಐತೆ, ಅಲ್ಲಿ ಭಾರಿ ಚಲೋ ಅನಿಸುತ್ತೆ. ಅದು ಫೋಟೋ ಸ್ಪಾಟ್ ಅಲ್ಲಿ ಐತಿ. ಸೊ ಜಾರ್ತಾಗ ಸ್ವಲ್ಪ ಸ್ಲೋ ಹೋಗ್ಬೇಕು ಅಲ್ಲಿ. ಓಕೆ, ಅಲ್ಲಿ ಒಂದು ಐತೆ, ಅಲ್ಲಿ ಹೋಗೋಣಂತ ಈಗ. ಅಲ್ಲಿ ಚಲೋ ಐತಿ ಸ್ಪೇಸ್. ಇಲ್ಲಿ ಕಾಣಿಸುತ್ತೆ ನೋಡ್ರಿ ನಿಮಗೆ ಫುಲ್ ವ್ಯೂಸ್ ನೆಕ್ಸ್ಟ್ ಲೆವೆಲ್. ಇದು ನೆಕ್ಸ್ಟ್ ಲೆವೆಲ್ ವ್ಯೂಸ್. ಅಲ್ಲಿ ಮ್ಯಾಗ ಏರ್ ನೋಡೋಣ ಅಂತೀವಿ. ಅಲ್ಲಿ ಮ್ಯಾಗ ಏರ್ ನೋಡಿದ್ರೆ ವ್ಯೂಸ್ ಕಾಣಿಸುತ್ತೆ, ಬೆಸ್ಟ್ ವ್ಯೂಸ್. ಫುಲ್ ಎತ್ತರಕ್ಕೈತಿ, ನೋಡೋಣ ಅಂತ. ಕೆರೆಗಳು ಎಷ್ಟು ಕಾಣ್ತದವು, ಅಲ್ಲೊಂದು
ಹಲೋ ಇಲ್ಲಿದೆ ನೋಡೋಣ ಬರ್ರಿ ವ್ಯೂಸ್ ಹೆಂಗೆ ಅನ್ಸುತ್ತೆ ಅಂತೇಳಿ ಫುಲ್ ನಿಯರ್ ಹೋಗಿ ನೆಕ್ಸ್ಟ್ ಲೆವೆಲ್ ವ್ಯೂ ಕಾಣಿಸುತ್ತೆ ಇಲ್ಲಿದೆ. ಆದ್ರೆ ಎಷ್ಟು ಗಲೀಜು ಮಾಡ್ಯಾರ ನೋಡ್ರಿ ಕೆಳಗೆಲ್ಲ. ಇಲ್ಲಿ ಫುಲ್ ಎತ್ತರ ಮ್ಯಾಗ ಹೋಗಿ ನೋಡೋಣ ಅಂತ ಇಲ್ಲಿ ಹೆಂಗೆ ಕಾಣಿಸುತ್ತೆ ಅಂತ ಹೇಳಿ. ಅಲ್ಲ ಬಿಸಿಲು ಭಾಳ ಐತೆಪ್ಪ. ನೆಕ್ಸ್ಟ್ ಲೆವೆಲ್ ಐತೆ. ಇದು ನೋಡ್ರಿ ನಂದಿ ಹಿಲ್ಸ್. ನೆಕ್ಸ್ಟ್ ಲೆವೆಲ್. ಈ ಕಡೆಯಿಂದ ಇಷ್ಟು ಫುಲ್ಲು ಹೈಡಾಗಿ ಅನ್ಸುತ್ತೆ ನಿಮ್ಗೆ. ನೆಕ್ಸ್ಟ್ ಲೆವೆಲ್ ನೋಡ್ರಿ. ಅಲ್ಲ ಸೂಪರ್. ಅಲ್ಲ ನೆಕ್ಸ್ಟ್ ಲೆವೆಲ್. ರೀಲ್ಸ್ ಮಾಡ್ತಾರೆ ಅವ್ರು. ಹಿಂಗೆ ಇಷ್ಟು ದೊಡ್ಡದೈತೆ ನೋಡ್ರಿ ಗುಡ್ಡ. ನೆಕ್ಸ್ಟ್ ಕಾಣಿಸ್ತಾರೆ ಬಂದು ಕೆಳಗೆ ಹೋಗ್ಬಿಡ್ನಂತೀಗ. ಹಿಂಗೆ ಇಳ್ಕೊಂಡು ಇಲ್ಲಿ ನೋಡ್ರಿ ಹೆಂಗೈತೆ ಫುಲ್ ದೊಡ್ಡ ಕಲ್ಲ. ಭಾರಿ ಎಕ್ಸ್ಪೀರಿಯನ್ಸ್ ನೋಡ್ರಿ. ಈ ಕಲ್ಲಾಗ ಬಿಸಿಲಾಗ ತಿರುಗಾಡ್ಕೊಂಡು ಗುಡ್ ಎಕ್ಸ್ಪೀರಿಯನ್ಸ್ ಗೈಸ್. ನಂದಿ ಹಿಲ್ಸ್ ಇದೇ ನೋಡ್ರಿ ನಂದಿ ಹಿಲ್ಸ್. ಬಿಸಿಲಾಗ ಯಾರು ಭಾಳ ಜನ ಇರಲ್ಲ, ಇಲ್ಲಿ ಸ್ವಲ್ಪ ಜನ ಇರ್ತಾರೆ. ಓಕೆ, ಅಲ್ಲಿದೊಂದು ವ್ಯೂ ಪಾಯಿಂಟ್ ನೋಡಿ ಬರ್ರಿ. ಇಲ್ಲಿ ಐತಲ್ಲ, ಸೊ ಅಲ್ಲಿದೊಂದು ವ್ಯೂ ಪಾಯಿಂಟ್ ನೋಡೋಣ ಅಂತ ಹೆಂಗೆ ಅನ್ಸುತ್ತೆ ಅಂತೇಳಿ. ಎಷ್ಟು ಕಲ್ಲು ಐತೆ ನೋಡ್ರಿ. ಇವನ್ನೆಲ್ಲ ಮೈನಿಂಗ್ ಮಾಡ್ರೆ ಮತ್ತೆಲ್ಲ ಹಾಳಾಗುತ್ತೆ ನೋಡ್ರಿ. ಇದು ಹಿಂಗೆ ಇರಬೇಕು, ಇದಕ್ಕೊಂದು ಬೆಲೆ ಇರುತ್ತೆ. ಇಲ್ಲಾಂದ್ರೆ ಏನು ಬೆಲೆ ಹೇಳ್ರಿ. ನೆಕ್ಸ್ಟ್ ಲೆವೆಲ್ ವ್ಯೂ ಪಾಯಿಂಟ್. ಹಿಂಗೆ ಕಾಣಿಸುತ್ತೆ ನೋಡ್ರಿ. ವ್ಯೂಸ್ ನೆಕ್ಸ್ಟ್ ಲೆವೆಲ್ ಗೈಸ್. ನಂದಿ ಹಿಲ್ಸ್ ಸೂಪರ್ ಫ್ಯಾಂಟಾಸ್ಟಿಕ್. ಯಾರೂ ಇಲ್ಲ, ನಾನೊಬ್ಬನೇ ಇದ್ದೀನಿ. ಸೂಪರ್ ಆಗಿದೆ, ಫ್ಯಾಂಟಾಸ್ಟಿಕ್ ಆಗಿದೆ, ಮೈಂಡ್ ಬ್ಲೋಯಿಂಗ್ ಆಗಿದೆ. ಆದರೆ ಮಾರ್ನಿಂಗ್ ಬರಬೇಕು. ಅದು ಒಂದು ರಾಂಗ್ ಟೈಮ್ದಲ್ಲಿ ಬಂದಿರೋದು ನಾನು. ಮಾರ್ನಿಂಗ್ ಬಂದರೆ ಬಿಸಿಲಿರಲ್ಲ, ತಿರುಗಾಡ್ಬೋದು, ವಿಡಿಯೋ ಮಾಡ್ಬೋದು. ಈಗ ಬಿಸಿಲಿರುತ್ತೆ ಫುಲ್.
ಏನಂತೀರ? ಇಲ್ಲಿ ಸ್ವಲ್ಪ ಕೂತ್ಕೊಂಡು ನೀರನ್ನು ಕುಡಿಯೋಣ. ಓಕೆ, ಗೈಸ್ ಭಾಳ ಬಿಸಿಲು ಐತಲ್ಲ, ನೀರು ಕುಡಿಬೇಕು, ಇಲ್ಲಾಂದ್ರೆ ಅಷ್ಟಕ್ಕತೆ. ಮನೆಯಾಗ ನೀರು ತಂದಿನ. ಖರ್ಚು ಮಾಡ್ತಿರೋ ಇಲ್ಲ ಅನ್ನೋದು ಮುಖ್ಯ ಅಲ್ಲ, ಟ್ರಾವೆಲ್ ಮಾಡ್ತಿರೋ ಇಲ್ಲ ಅನ್ನೋದು ಮುಖ್ಯ. ಸೊ ಅದಕ್ಕೆ 20 ರೂಪೀಸ್ ಸೇವ್ ಮಾಡೀನಿ ನಾನು. ನಿಮಗೇನು ಅನಿಸ್ತು ಅಂತ ಹೇಳ್ರಿ. ನಿಮ್ಮ ಪ್ರಕಾರ ಸೇವ್ ಮಾಡಿದ್ರೆ ಬೆಟ್ರೆ ಅದು ಮಾಡಬಾರ್ದ ಅಂಥೇಳಿ ಅದನ್ನು ಹೇಳ್ರಿ ನನಗೆ. ಸೊ ಅಲ್ಲಿದೊಂದು ವ್ಯೂ ಪಾಯಿಂಟ್ ತೋರಿಸ್ತೀನಿ ನಿಮಗೆ. ಅಲ್ಲೊಂದು ಇಲ್ಲೊಂದು ವ್ಯೂ ಪಾಯಿಂಟ್ ಐತೆ ನಿಮಗೆ. ಅದೊಂದು ವ್ಯೂ ಪಾಯಿಂಟ್ ತೋರಿಸಿದ್ನಿ ಅಂದ್ರೆ ಸೊ ನಂದಿ ಹಿಲ್ಸ್ದು ವ್ಯೂ ಕಂಪ್ಲೀಟ್ ಆಗುತ್ತೆ, ಆಲ್ಮೋಸ್ಟ್ ಕಂಪ್ಲೀಟ್ ಆಗುತ್ತೆ. ಅಲ್ಲಲ್ಲಲ್ಲಲ್ಲಲ್ಲ ನೋಡ್ರಿ ಹೆಂಗೈತಿ ರೋಡ್. ನೆಕ್ಸ್ಟ್ ಲೆವೆಲ್ ಅಲ್ಲ, ಸೂಪರ್ ಡೂಪರ್. ಗಿಡಗಳ ಮಧ್ಯೆ ಸನ್ಸೆಟ್. ಗಣೇಶದೊಂದು ಫಿಲ್ಮ್ ಇದು ಗೊತ್ತೇನ್ರಿ ಗೈಸ್, ಟಿಪ್ಪು ಡ್ರಾಪ್ ಅಂತೇಳಿ. ಸನ್ಸೆಟ್ ಅಂದರೆ ಟಿಪ್ಪನ್ನು ಡ್ರಾಪ್ ಮಾಡ್ದಂಗೆ ಆಗುತ್ತೆ ಇಲ್ಲಿ. ಓಕೆ, ಇಲ್ಲಿದೊಂದು ವ್ಯೂ ಪಾಯಿಂಟ್ ನೋಡೋಣ ಅಂತ. ಅಲ್ಲಲ್ಲಲ್ಲಲ್ಲ ನೆಕ್ಸ್ಟ್ ಲೆವೆಲ್ಲ ಗೈಸ್. ಮಧ್ಯಾಹ್ನ ಬಿಸಿಲಾಗ ಯಾರೂ ಇಲ್ಲಿ ಆರಾಮಾಗಿ ವಿಡಿಯೋ ಮಾಡ್ಕೊಂಡು ಹೋಗ್ಬೋದು. ವಿಡಿಯೋ ಪ್ರಾಕ್ಟೀಸ್ ಮಾಡೋರು ಈ ಟೈಮ್ದಾಗ ಬರ್ಬೇಕು ನೋಡಿ. ಆಕಾಶ್ ಪ್ರೈಸ್ ಅನ್ನೋದು ಬಿಟ್ಟು ಇಷ್ಟ ನೋಡ್ರಿ. ಇದ್ರೊಳಗೆ ತಿರುಗಾಡಿದ್ರೆ ನಂದಿ ಹಿಲ್ಸ್ ಹಂಗೆ ಕಾಣತ್ತೆ ನೋಡ್ರಿ. ಅಲ್ಲಿ ಕಾಣಿಸ್ತಿರ್ಬೋದು ನಿಮಗೆ. ಆದರೂ ಬೆಟರ್ ಎಕ್ಸ್ಪೀರಿಯನ್ಸ್. ಇದೇನು ಮಲ್ಲಿಗೆ ಹೂವಿನ ಗಿಡ ನೋಡ್ರಿ, ಮಲ್ಲಿಗೆ ಹೂವು ಬಿಟ್ಟೇ ಇಲ್ಲ, ಜನ ಬಂದಂಗೆ ಹರ್ಕೊಂಡು ಹೋಗ್ಯಾರ. ಸರಿಗಮ ಮಾವಿನ ಗಿಡ ಇದೆ. ಸೊ ಇದೆ ನೋಡ್ರಿ ಗೈಸ್, ಇಷ್ಟ ಎಕ್ಸ್ಪೀರಿಯನ್ಸ್ ಇತ್ತು ಇಲ್ಲಿ. ಟಿಪ್ಪು ಡ್ರಾಪ್ ಇಲ್ಲಿನೂ ಫುಲ್ ಗ್ರೀನರಿ ಐತಿ. ಚೆನ್ನಾಗಿ ಕಾಣಿಸುತ್ತೆ ನೋಡ್ರಿ. ನೆಕ್ಸ್ಟ್ ಲೆವೆಲ್. ಭಾರಿ ಬಂದಿದ್ದಕ್ಕೆ ಯೂಸ್ ಆಯ್ತು ನೋಡ್ರಿ. ಇಲ್ಲಿ ಸೈಡಿಗೆ ಹೂವಿನ ಗಿಡಗಳು ಹೆಂಗೆ ಕಾಣಿಸ್ತಾವ. ಇಲ್ಲೊಂದು ವ್ಯೂ ಪಾಯಿಂಟ್ ಐತೆ ನೋಡೋಣ ಬರ್ರಿ. ಹೋಗಿ ಹೆಂಗೆ ಕಾಣಿಸುತ್ತೆ ಅಂತೇಳಿ. ಓಹ್ ಬಿಸಿಲು ಭಾಳ ಐತಪ್ಪ. ಅಲ್ಲ ಬಿಸಿಲು. ನೋಡ್ರಿ ಹೆಂಗೈತಿ ನೋಡ್ರಿ. ಅಲ್ಲಲ್ಲ ವ್ಯೂ ಪಾಯಿಂಟ್. ಡಿಚ್ಚಕ್ ನಮ್ಮ ಬೈಕ್ ಅಲ್ಲಿ ಪಾರ್ಕ್ ಮಾಡಿ ಬಂದೀವಿ ನೋಡ್ರಿ. ನೆಕ್ಸ್ಟ್ ಲೆವೆಲ್ ಅಲ್ಲ, ಬರ್ರಿ ಹೋಗೋಣ ಗಾಡಿ ಕಡೆ. ಓಹೋ ಎಷ್ಟು ದೊಡ್ಡದೈತೆ ನೋಡಿ. ನೀಲಗಿರಿ ಮರ. ಅದೆಲ್ಲ ಪಾರ್ಕಿಂಗ್ ಇರುತ್ತೆ ನಿಮಗೆ ಬಂದಿರಿ ಅಂದ್ರೆ. ನೆಕ್ಸ್ಟ್ ಲೆವೆಲ್ದಾಗ ಪಾರ್ಕಿಂಗ್ ಐತಿ. ಬಟ್ ಬಿಸಿಲಾಗ ನಿಂದಿರ್ತಾವೆ ಗಾಡಿಗಳು. ಅದೇ ಒಂದು ಕಾರ್ ಆಯಿತು, ಬೈಕ್ ಆಯಿತು, ಎಲ್ಲ ಪಾರ್ಕಿಂಗ್ ಐತಿ ನಿಮಗೆ. ಬಟ್ ಬಿಸಿಲಾಗ ನಿಂದಿರ್ತಾವೆ, ಅದು ಒಂದು ಮೇನ್. ಬಟ್ ಇದಕ್ಕಿಂತ ನೀವು ನಂದಿ ಹಿಲ್ಸ್ ಚೂಸ್ ಮಾಡ್ತೀರಾ ಅಥವಾ ಆದಿಯೋಗಿ ಶಿವನ್ ಟೆಂಪಲ್ ಚೂಸ್ ಮಾಡ್ತಿ ಇದೇ ಥರ ಬಸ್ಗಳ ಒಳಗೆ ನೀವು ಮ್ಯಾಗ ಒಯ್ತಾರೆ ಬಿಡ್ತಾರೆ ನೋಡಿ. ಸೊ ಈಗ ಆದಿಯೋಗಿ ಶಿವನ್ ಟೆಂಪಲ್ ಚೂಸ್ ಮಾಡ್ತೀರಾ ಅಥವಾ ನಂದಿ ಹಿಲ್ಸ್ ಚೂಸ್ ಮಾಡ್ತೀರಾ ಅಂದರೆ ನನ್ನ ಪ್ರಕಾರ ಶಿವನ್ ಟೆಂಪಲ್ ಚೂಸ್ ಮಾಡ್ತೀನಿ. ಬೇಕಾದ್ರೆ ಅದನ್ನು ಬಿಟ್ಟರೆ ಇದು ಕರ್ವ್ದಾಗ ಹಿಂಗೆ ಆಯ್ಸಿ ಬರ್ತಿರಲ್ಲ ಗುಡ್ಡ ಸುತ್ಕೊಂಡು, ಅದನ್ನ ನೋಡಿದ್ರೆ ಭಾರಿ ನಂದಿ ಹಿಲ್ಸ್ ಐತಿ. ಬಟ್ ನಂದಿ ಹಿಲ್ಸ್ ಬರ್ಬೇಕಂದ್ರೆ ನೀವು ಮಾರ್ನಿಂಗ್ ಬರಬೇಕು. ನೆಕ್ಸ್ಟ್ ಮಧ್ಯಾಹ್ನ ಮೇಲೆ ನೀವು ಶಿವನ್ ಟೆಂಪಲ್ಗೆ ಹೋದ್ರೆ ಭಾರಿ ಬೆಸ್ಟ್ ಇರುತ್ತೆ.